ನಮಸ್ಕಾರ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತು ಎಣ್ಗಾಯಿ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಬದನೆಕಾಯಿನ ಹಚ್ಕೋತಾ ಇದ್ದೀನಿ. ಇವು ನಮ್ಮ ಹೊಲದಲ್ಲೇ ನಾವು ಬೆಳೆದಿರೋವಂಥ ಬದನೆಕಾಯಿ. ಹಾಗಾಗಿ ಚಿಕ್ಕದನ್ನೆಲ್ಲ ಆರಿಸ್ಕೊಂಡು ಎಣ್ಗಾಯಿ ಮಾಡೋಣ ಅಂತಂದ್ಬಿಟ್ಟು ನಾನು ಚಿಕ್ಕದಾಗಿ 4 ಭಾಗ ಮಾಡಿಕೊಂಡು ಹಚ್ಕೊಂಡೆ. 4 ಭಾಗ ಮಾಡೋದ್ರಿಂದ ಅದರಲ್ಲಿರೋ ಹುಳ ಎಲ್ಲ ಕಾಣುತ್ತೆ. ಸೊ ಹಂಗಾಗಿ 4 ಭಾಗ ಮಾಡಿಕೊಂಡು ಈ ರೀತಿ ಎಣ್ಗಾಯಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಇಲ್ಲಿ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಹೊರಟಿದ್ದ. ಇನ್ನು ತಿಂಡಿ ಆಗಿರಲಿಲ್ಲ, ಬೇಗ ಅವನ್ನ ರೆಡಿ ಮಾಡಿದೆ. ಇನ್ನು ಯಾರೋ ತರಕಾರಿ ಅಂತ ಬಂದಿದ್ರು, ಅಮ್ಮ ತರಕಾರಿ ಅವ್ರಿಗೆ ಕೊಡ್ತಾಯಿದ್ರು. ಅಮ್ಮರು ಮಾರ್ತಾರೆ ತರಕಾರಿನ. ಇನ್ನು ನನ್ನ ಮಗನ ಬರ್ಡೇ ಇತ್ತು. ಸೊ ಹಂಗಾಗಿ ಏನಾದ್ರು ತೊಗೊಂಬರೋಣ ಅಂತಂದ್ಬಿಟ್ಟು ನಾನು, ನಮ್ಮ ಮನೆಯವರು, ನನ್ನ ತಂಗಿ ಹೊರಟ್ವಿ. ನನ್ನ ತಂಗಿಗೆ ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು. ಅವಳಿಗೆ ಹಂಗೆ ಬ್ಯಾಂಡೇಜ್ ಮಾಡಿಸ್ಕೊಂಬರೋಣ ಅಂತ ಅವಳನ್ನ ಜೊತೆ ಕರ್ಕೊಂಡ್ವಿ. ಇನ್ನು ಬರ್ಗೂರಿಗೆ ಬಂದ್ವಿ ನಾವು. ಮಗನಿಗೆ ಬ್ಯಾಗ್ ಇರಲಿಲ್ಲ ದೊಡ್ಡವನಿಗೆ, ಹಂಗಾಗಿ ಬ್ಯಾಗ್ ತೊಗೊಳ್ಳೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ವಿ. ಒಬ್ರಿಗೆ ತೊಗೊಂಡು ಒಬ್ರಿಗೆ ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ಇಬ್ಬರಿಗೂ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಇನ್ನು ಇಲ್ಲಿ ಮಕ್ಕಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಟೆಕ್ಸ್ಟೈಲಿಗೆ ಬಂದೆ ಬಟ್ಟೆ ನೋಡೋಣ ಅಂತಂದ. ನನ್ನ ತಂಗಿಗೆ ಸ್ವಲ್ಪ ಟಿಂಚರ್ ಹಾಕಿಸ್ಬೇಕಿತ್ತು, ಹಂಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಲ್ಲಿ ನಮ್ಮ ಮಾಮ ಮತ್ತು ನಮ್ಮ ಅಕ್ಕ, ನನ್ನ ಮಗಳು ಬಂದಿರೋ, ಅವಳು ಹುಷಾರಿರಲಿಲ್ಲ. ಸೊ ಈ 2 ಬ್ಯಾಗನ್ನು ತಂದ್ವಿ. ಬ್ಯಾಗ್ ಮಾತ್ರ ಒಂದೇ ಕಲರು, ಒಂದೇ ಇದರಲ್ಲಿ ಸಿಕ್ತು. ಪ್ಲೈವುಡ್ಡು ಸ್ವಲ್ಪ ಚೇಂಜ್ ಆಯಿತು. ಬಟ್ಟೆನೂ ಅಷ್ಟೇ, ಇಬ್ಬರಿಗೂ ಒಂದೇ ಕಲರಲ್ಲಿ, ಸೈಜ್ ಮಾತ್ರ ಚೇಂಜು. ಇಬ್ಬರಿಗೂ ಒಂದೇ ಕಲರಲ್ಲಿ ತೊಗೊಂಬಂದ್ವಿ ಬಟ್ಟೆನ. ಇನ್ನು ನೆನ್ನೆ ನಾವು ಸಂಜೆ ಹೋಗ್ಬಿಟ್ಟು ಮಕ್ಕಳು ಸ್ಕೂಲಿಗೆ ಹೋಗ್ತವೆ ಅಂದ್ಬಿಟ್ಟು ನೆನ್ನೆ ನೈಟ್ ಕರ್ಕೊಂಡೋಗಿ ಅವ್ರಿಗೆ ಸ್ವಲ್ಪ ಕಡ್ಗ ಕೊಡಿಸ್ಬೇಕಾಗಿತ್ತು. ಹಂಗಾಗಿ ಕಡ್ಗ ಕೊಡಿಸ್ಕೊಂಡು ಬಂದ್ವಿ. ನಾನು ಸ್ವಲ್ಪ ಚೈನ್ ತೊಗೋಬೇಕಾಯಿತು. ನಂದು ಹಳೆ ಚೈನ್ ಇತ್ತು, ಹಂಗೆ ನನ್ನ ಹಳೆ ಚೈನೆಲ್ಲ ಹಾಕ್ಬಿಟ್ಟು ಹೊಸ ಚೈನ್ ನೋಡ್ತಿದ್ವಿ. ನನಗೆ ಯಾವ ಲೈಕ್ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ನನ್ನ ಮಗ, ಅಮ್ಮ ಈ ಚೈನ್ ಚೆನ್ನಾಗಿದೆ, ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ, ತಗೊಳಮ್ಮ ಅಂತಂದ್ಬಿಟ್ಟು ನನಗೆ ಈ ಚೈನನ್ನು ತೋರಿಸ್ತಾ ಇದ್ದೆ. ಈ ಚೈನನ್ನು ನನಗೆ ತುಂಬ ಚೆನ್ನಾಗಿದೆ, ತಗೊಳಮ್ಮ ಅಂತ ಅವನೇ ಹೇಳ್ದೆ. ಸೊ ಹಂಗಾಗಿ ಈ ಚೈನ್ ತಗೊಂಡು ಇದ್ರ ಪೂರ್ತಿ ಲಾಗ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಫ್ರೆಂಡ್ಸ್.